ನಿನ್ನ ನಗಲಿ ಬದುಕಲಾರೆ, ನೀನೆ ನನಗೆ ಆಸರೆ ಬಾಬಾ, ನನಗೆ ಆಸರೆ. ನಿನ್ನನೆಂದು ಮರೆಯಲಾರೆ, ನಿನ್ನ ನಗಲಿ ಬದುಕಲಾರೆ, ನೀನೆ ನನಗೆ ಆಸರೆ ಬಾಬಾ, ನನಗೆ ಆಸರೆ. ನಿನ್ನನೆಂದು ಮರೆಯಲಾರೆ. ನಿನ್ನನೆಂದು ಮರೆಯಲಾರೆ, ನಿನ್ನ ನಗಲಿ ಬದುಕಲಾರೆ, ನೀನೆ ನನಗೆ ಆಸರೆ ಬಾಬಾ, ನನಗೆ ಆಸರೆ. ನಾನು ಬಿಂದು ನೀನು ಬಿಂದು, ನನ್ನ ನಿನ್ನ ರೂಪ ಒಂದು. ನಾನು ಬಿಂದು ನೀನು ಬಿಂದು, ನನ್ನ ನಿನ್ನ ರೂಪ ಒಂದು. ಸಿಂಧು ನೀನು ಕಂದ ನಾನು, ಸಿಂಧು ನೀನು ಕಂದ ನಾನು, ತಂದೆ ನೀನು ತಾಯಿ ನೀನು. ನಿನ್ನನೆಂದು ಮರೆಯಲಾರೆ, ನಿನ್ನ ನಗಲಿ ಬದುಕಲಾರೆ, ನೀನೆ ನನಗೆ ಆಸರೆ ಬಾಬಾ, ನನಗೆ ಆಸರೆ. ನಿನ್ನ ಕಣ್ಣಿನ ಬೆಳಕು ನಾನು, ನಿನ್ನ ಕೊರಳಿನ ಹಾರ ನಾನು. ನಿನ್ನ ಕಣ್ಣಿನ ಬೆಳಕು ನಾನು, ನಿನ್ನ ಕೊರಳಿನ ಹಾರ ನಾನು. ನಿನ್ನ ಮಡಿಲಿನ ಹೂವು ನಾನು, ಆತ್ಮ ನಾನು, ಜ್ಯೋತಿ ನಾನು. ನಿನ್ನ ಮಡಿಲಿನ ಹೂವು ನಾನು, ಆತ್ಮ ನಾನು, ಜ್ಯೋತಿ ನಾನು. ನೀನೆ ನನಗೆ ಆಸರೆ ಬಾಬಾ, ನಿನ್ನನೆಂದು ಮರೆಯಲಾರೆ, ನಿನ್ನ ನಗಲಿ ಬದುಕಲಾರೆ, ನೀನೆ ನನಗೆ
ಓಂ ಶಾಂತಿ. ಇಂದಿನ ದಿನಾಂಕ 8/3/2026. ಅವ್ವೆಕ್ ಬಾಪ್ ದಾದಾ ರಿವೈಸ್ ದಿನಾಂಕ 18/1/2009. ಮಧುಬನ. 40 ವರ್ಷದ ಅವ್ಯಕ್ತ ಪಾಲನೆಯ ರಿಟರ್ನ್. 4 ವಿಷಯಗಳು. ಶುಭಚಿಂತಕರಾಗಿ ಶುಭ ಚಿಂತನೆ ಮಾಡಿ ಶುಭ ವೃತ್ತಿಯಿಂದ ಶುಭ ವಾಯುಮಂಡಲವನ್ನು ತಯಾರು ಮಾಡಿ 0 ಮತ್ತು ಹೀರೋ ಆಗುವ ಸ್ಮೃತಿಯಲ್ಲಿ ಇರಿ. ಇಂದು ಬಾಪ್ ದಾದಾರವರು ಎಲ್ಲ ಕಡೆಯ ತನ್ನ ಸೇವೆಯ ಜೊತೆಗಾರರ ಮಕ್ಕಳೊಂದಿಗೆ ಮಿಲನ ಮಾಡಲು ಬಂದಿದ್ದಾರೆ. ಆದಿ ಸೇವೆಯ ಜೊತೆಗಾರರು ಹಾಗೂ ಜೊತೆಯಲ್ಲಿ ಸೇವೆಯ ಜೊತೆಗಾರರೂ ಸಹ ಆಗಿ ಬಹಳ ಒಳ್ಳೆಯ ಸೇವೆಯ ವೃದ್ಧಿಯನ್ನು ಮಾಡುತ್ತಿದ್ದಾರೆ. ಅಂದಾಗ ಬಾಪ್ ದಾದಾರವರು ತನ್ನ ಜೊತೆಗಾರರನ್ನು ನೋಡಿ ಖುಷಿ ಆಗುತ್ತಿದ್ದಾರೆ ಮತ್ತು ಹೃದಯದಲ್ಲಿ ಹಾಡನ್ನು ಆಡುತ್ತಿದ್ದಾರೆ. ವಾವ್, ನನ್ನ ವಿಶ್ವ ಪರಿವರ್ತನೆ ಸೇವೆಯ ಜೊತೆಗಾರರೇ, ವಾವ್. ಈ ದಿನ ಅಮೃತ ವೇಳೆಯಿಂದ ಎಲ್ಲ ಕಡೆ ಸ್ನೇಹದ ಮಾಲೆಗಳು ಬಾಪ್ ದಾದಾರವರಿಗೆ ಹಾಕುತ್ತಿದ್ದರು. 3 ಪ್ರಕಾರದ ಮಾಲೆಗಳಿತ್ತು. ಒಂದಾಗಿದೆ ತಂದೆಯ ಸಮಾನರಾಗುವ ಉಮಂಗ ಉತ್ಸಾಹದ ಮಾಲೆ. ಇನ್ನೊಂದು ಬಹಳ ಅಗಲಿರುವ ಬಂಧನವುಳ್ಳ ಬಂಧಿತರಾಗಿರುವ ಗೋಪಿಕೆಯರ ಮಾಲೆ. ಅವರ ಮಾಲೆಗಳಂತೂ ಇದೆ, ಆದರೆ ಹೊಳೆಯುತ್ತಿರುವ ಅತಿ ಅಮೂಲ್ಯ ಕಣ್ಣೀರಿನ ಮಾಲೆಯೂ ಸಹ ಇತ್ತು. ಒಂದೊಂದು ಕಣ್ಣೀರಿನ ಹನಿ ರತ್ನದ ಸಮಾನ ಹೊಳೆಯುತ್ತಿತ್ತು. ಮತ್ತು 3ನೇದು ಕೆಲವು ಮಕ್ಕಳು ದೂರಿನ ಮಾಲೆಯಾಗಿದೆ. ಈ ದಿನ ಅಮೃತ ವೇಳೆಯಿಂದ ಎಲ್ಲರಲ್ಲಿ ವಿಶೇಷವಾಗಿ ಸ್ನೇಹ ಸಮಾವೇಶವಾಗಿರುವುದು ಕಂಡುಬರುತ್ತಿತ್ತು. ಬಾಪ್ ದಾದಾರವರು ವಿರಾಟ ರೂಪದ ಹಾಗೆ ಬಾಹುಗಳನ್ನು ಚಾಚಿ ಎಲ್ಲ ಮಕ್ಕಳನ್ನು ಬಾಹುಗಳಲ್ಲಿ ಸಮಾವೇಶ ಮಾಡಿಕೊಂಡಿದ್ದಾರೆ. ಹೇಗೆ ಈ ದಿನ ಸ್ನೇಹದ ಜೊತೆ ಸರ್ವಶಕ್ತಿಗಳನ್ನು ವಿಲ್ ಮಾಡುವ ದಿನವೂ ಸಹ ಆಗಿದೆ. ಒಂದು ಮಗುವಿನ ಕೈಯಲ್ಲಿ ಕೈಯನ್ನು ಸೇರಿಸಿ ವಿಲ್ ಪವರ್ಸ್ನ ವಿಲ್ ಎಲ್ಲ ಮಕ್ಕಳಿಗೆ ಶಕ್ತಿ ಸೇನೆ ಹಾಗೂ ಪಾಂಡವರು. ಕೆಲವು ಮಕ್ಕಳು ಪಾಂಡವರೂ ಸಹ ಹಾಗೂ ಶಕ್ತಿಗಳೂ ಸಹ ಬಾಪ್ ದಾದಾರವರು ನೋಡಿದ್ದಾರೆ. ಗುಪ್ತ ರೂಪದಲ್ಲಿ ಅಂತರ್ಮುಖಿ ಆಗಿ ಪುರುಷಾರ್ಥದಲ್ಲಿ ತೀವ್ರ ಗತಿಯಿಂದ ನಡೆಯುತ್ತಿದ್ದಾರೆ. ಹೊರಗೆ ಕಾಣಿಸುವುದಿಲ್ಲ, ಆದರೆ ಒಳ್ಳೆಯ ಪುರುಷಾರ್ಥಿ ಆಗಿದ್ದಾರೆ. ಈ ದಿನ ವಿಶೇಷವಾಗಿ ಸ್ನೇಹದ ಸಬ್ಜೆಕ್ಟ್ ಎಲ್ಲರ ಮುಖ ಹೊಳೆಯುತ್ತಿರುವುದನ್ನು ಬಾಪ್ ದಾದಾರವರು ನೋಡಿದ್ದಾರೆ. ಜ್ಞಾನಿ ಆತ್ಮ ಮಕ್ಕಳಂತೂ ಆಗಿದ್ದಾರೆ, ಆದರೆ ಸ್ನೇಹದ ಸಬ್ಜೆಕ್ಟ್ ಅವಶ್ಯಕವಾಗಿದೆ. ಏಕೆಂದರೆ ಸ್ನೇಹಿ ಪರಿಶ್ರಮ ಕಡಿಮೆ ಹಾಗೂ ಪ್ರೀತಿಯ ಅನುಭವದಲ್ಲಿ ಸಹಜವಾಗಿರುತ್ತಾರೆ. ಸ್ನೇಹದ ಶಕ್ತಿ ಎಂತಹದೇ ಬೆಟ್ಟದ ಸಮಾನ ಸಮಸ್ಯೆ ಇರಲಿ, ಬೆಟ್ಟವನ್ನೂ ಸಹ ಹತ್ತಿಯ ಸಮಾನ ಮಾಡಿಬಿಡುತ್ತದೆ. ಬೆಟ್ಟವನ್ನೂ ಸಹ ನೀರಿನ ಹಾಗೆ ಹಗುರ ಮಾಡಿಬಿಡುತ್ತದೆ. ಸ್ನೇಹ ಛತ್ರಛಾಯೆ ಆಗಿದೆ. ಛತ್ರಛಾಯೆ ಕಾರಣ ಅವರು ಸುರಕ್ಷಿತವಾಗಿರುತ್ತಾರೆ. ಸಹಜವಾಗುತ್ತದೆ. ಸ್ನೇಹದಿಂದ ಪರಮಾತ್ಮ ಅಥವಾ ಭಗವಂತನನ್ನು ಸಹ ತನ್ನ ಜೊತೆಗಾರರನ್ನಾಗಿ ಮಾಡಿಕೊಳ್ಳುತ್ತಾರೆ. ಯಾವುದೋ ಖುದಾ ದೋಸ್ತಿನ ಈಶ್ವರ ಜೊತೆಗಾರನ ನೆನಪಾರ್ಥವಿದೆ. ಈಶ್ವರನನ್ನು ಜೊತೆಗಾರನನ್ನಾಗಿ ಮಾಡಿಕೊಂಡು ಯಾವುದೇ ಸಮಸ್ಯೆಯನ್ನು ಜೊತೆಗಾರನ ಸಂಬಂಧದಿಂದ ಸುಲಭ ಮಾಡಿಕೊಳ್ಳುತ್ತಾರೆ. ತಂದೆಯನ್ನು ತನ್ನ ಜೊತೆಗಾರರನ್ನಾಗಿ ಮಾಡಿಕೊಳ್ಳುತ್ತಾರೆ. ಜ್ಞಾನ ಬೀಜ ಆಗಿದೆ, ಆದರೆ ಪ್ರೇಮದ ನೀರು ಬೀಜದಲ್ಲಿ ಪ್ರಾಪ್ತಿಯ ಫಲವನ್ನು ಕೊಡುತ್ತದೆ. ಇಂತಹ ತಂದೆಯ ಸ್ನೇಹಿ ಮಕ್ಕಳು
ತಂದೆಯನ್ನು ನೆನಪು ಮಾಡಲು ಕಷ್ಟವೆನಿಸುವುದಿಲ್ಲ, ಆದರೆ ಮರೆಯುವುದು ಕಷ್ಟವೆನಿಸುತ್ತದೆ. ಸ್ನೇಹಿಗಳು ಎಂದೂ ಸ್ನೇಹವನ್ನು ಮರೆಯಲು ಸಾಧ್ಯವಿಲ್ಲ. ನನ್ನ ಬಾಬಾ ಎಂದು ಹೇಳಿದಾಗ ಹೃದಯದ ಸ್ನೇಹದಿಂದ ಸರ್ವ ಖಜಾನೆಗಳ ಬೀಗದ ಕೈ ಸಿಕ್ಕಿಬಿಡುತ್ತದೆ. ಅಂದಾಗ ಬಾಪ್ ದಾದಾರವರು ಇಬ್ಬರೂ ಇಂತಹ ಸ್ನೇಹಿಗಳು. ಅವರ ಮುಂದೆ ಬಾಪ್ ದಾದಾರವರೂ ಸಹ ಪ್ರತ್ಯಕ್ಷವಾಗಿ ಬಿಡುತ್ತಾರೆ. ಪ್ರಪಂಚದವರು ಆತ್ಮ ಪರಮಾತ್ಮನಲ್ಲಿ ಲೀನವಾಯಿತು ಎಂದು ಹೇಳುತ್ತಾರೆ. ಆದರೆ ಆತ್ಮ ಪರಮಾತ್ಮನ ಪ್ರೀತಿಯಲ್ಲಿ ಲವಲೀನವಾಗಿ ಬಿಡುತ್ತದೆ. ಲೀನ ಆಗುವುದಿಲ್ಲ, ಆದರೆ ಪರಮಾತ್ಮನ ಪ್ರೀತಿಯಲ್ಲಿ ಲವಲೀನವಾಗುತ್ತದೆ. ಈ ದಿನ ಪ್ರೀತಿಯಲ್ಲಿ ಲವಲೀನರಾಗಿರುವ ದಿನವಾಗಿದೆ. ಪರಿಶ್ರಮ ಸಮಾಪ್ತಿ ಆಗಿ ಪ್ರೀತಿಯ ರೂಪದಲ್ಲಿ ಬದಲಾಗುತ್ತದೆ. ಬಾಪ್ ದಾದಾರವರು ಎಲ್ಲ ಮಕ್ಕಳ ಫಲಿತಾಂಶವನ್ನು ನೋಡಿದೆವು. ಹೋಮ್ವರ್ಕ್ ಅನ್ನು ಮೆಜಾರಿಟಿ ಮಾಡಿದ್ದಾರೆ. ತಂದೆಯ ಸಮಾನರಾಗುವ ಲಕ್ಷ್ಯವನ್ನು ಮತ್ತೆ ಮತ್ತೆ ರಿವೈಸ್ ಮಾಡಿದ್ದಾರೆ. ಅನುಭೂತಿಯನ್ನು ಮಾಡಿದ್ದಾರೆ. 75% ಮಕ್ಕಳ ಫಲಿತಾಂಶ ಚೆನ್ನಾಗಿತ್ತು. ತಂದೆಯ ಸಮಾನ ಆಗಲೇಬೇಕು. ಏನೇ ಬಿರುಗಾಳಿ ಬರಲಿ, ಇರುವುದೇ ಕಲಿಯುಗದ ಸಮಾಪ್ತಿಯ ಸಮಯ ಅಂದಾಗ ಬಿರುಗಾಳಿಗಳಂತೂ ಬರುತ್ತದೆ. ಪರಿವರ್ತನೆಯ ಸಮಯ. ಆದರೆ ತಾವು ಮಕ್ಕಳಿಗೆ ಬಿರುಗಾಳಿ ಏನು, ಬಿರುಗಾಳಿ ಅಲ್ಲ, ಆದರೆ ಉಡುಗೊರೆಯಾಗಿದೆ. ಏಕೆಂದರೆ ಬಾಪ್ ದಾದಾರವರ ವರದಾನದ ಹಸ್ತ ಎಲ್ಲ ಪುರುಷಾರ್ಥಿ ಮಕ್ಕಳ ತಲೆಯ ಮೇಲಿದೆ. ಯಾರೆಲ್ಲ ದೃಢ ಸಂಕಲ್ಪ ಅರ್ಥಾತ್ ದೃಢತೆಯ ಬೀಗದ ಕೈಯನ್ನು ಕಾರ್ಯದಲ್ಲಿ ತೊಡಗಿಸಿದ್ದಾರೆ, ಅವರ ಈಗಿನ ಫಲಿತಾಂಶದ ಪ್ರಮಾಣ ಸಫಲತೆಯೂ ಸಹ ಪ್ರಾಪ್ತಿ ಆಗಿದೆ. ಆದರೆ ಸದಾ ಕಾಲಕ್ಕೋಸ್ಕರ ಬಿರುಗಾಳಿಯನ್ನು ಉಡುಗೊರೆಯಾಗಿ ಮಾಡಿಕೊಳ್ಳಬೇಕು. ಸಮಸ್ಯೆಗೆ ಸಮಾಧಾನ ರೂಪ ಕೊಟ್ಟು ಮುಂದುವರಿಯುತ್ತಾ ಹೋಗಿ. ಬಾಪ್ ದಾದಾರವರಿಗೆ ಈಗಿನ ಫಲಿತಾಂಶ ಸಂತೋಷ ತಂದಿದೆ. ಯಾರು ಯೋಗ ತಪಸ್ಸನ್ನು ಮಾಡಿದ್ದಾರೆ ಅದರಲ್ಲಿ ಆಗಲೇಬೇಕೆಂದು ಲಕ್ಷ್ಯವನ್ನು ದೃಢವಾಗಿ ಇಟ್ಟುಕೊಂಡಿದ್ದಾರೆ. 40 ವರ್ಷ ಅವ್ಯಕ್ತ ಪಾಲನೆ ಸಮಾಪ್ತಿ ಆಯಿತು. 40 ವರ್ಷದಲ್ಲಿ ಮೊದಲು ಏನು ಬರುತ್ತದೆ? 0. ಈ 0 ನಾನು ಹೀರೋ ಎಂಬುದನ್ನು ನೆನಪಿಸುತ್ತದೆ. ಸತ್ಯವಾದ ಹೀರೋ, ಮಹಾನ್ ಹೀರೋ ಆಗಿದ್ದೇನೆ ಮತ್ತು ಹೀರೋ ಪಾತ್ರಧಾರಿ ಆಗಿ ಪ್ರತಿಯೊಂದು ಕಾರ್ಯವನ್ನು ಹೀರೋ ಸಮಾನ ಮಾಡಬೇಕು. 0 ಹೀರೋ ಸದಾ ನೆನಪಿರಲಿ. ಉಳಿದಿರುವ 4, ಅದರಲ್ಲಿ 4 ಮಾತುಗಳನ್ನು ಸ್ವಾಭಾವಿಕವಾಗಿ ಜೀವನದಲ್ಲಿ ತೆಗೆದುಕೊಂಡು ಬನ್ನಿ. ದೃಢತಾಪೂರ್ವಕವಾಗಿ ಮಾಡಬೇಕು. ಮಾಡುತ್ತೀರಾ, ಸಿದ್ಧರಿದ್ದೀರಾ. ಯಾವುದೇ ಪೇಪರ್ ಬರಲಿ, ಆದರೆ 4 ಮಾತು ತನ್ನ ಜೀವನದಲ್ಲಿ ತೆಗೆದುಕೊಂಡು ಬರಲೇಬೇಕು. ಪಕ್ಕಾ ಇಂದಿನವರು ಪಕ್ಕಾ ಇದ್ದೀರಲ್ಲವೇ? ಕಚ್ಚಾ ಇರುವವರನ್ನು ಮಾಯೆ ತಿಂದು ಬಿಡುತ್ತದೆ. ಆದ್ದರಿಂದ ಪಕ್ಕಾ ಇರಬೇಕು. ಮೊದಲನೆಯ ಮಾತು ಸದಾ ಶುಭಚಿಂತಕ. ಯಾರದೇ ಬಲಹೀನತೆಯನ್ನು ನೋಡಿ ಅಥವಾ ಕೇಳಿ ದಯಾಹೃದಯಿ ಆಗಿ ಶುಭಚಿಂತಕರಾಗಿ ಅವರಿಗೆ ಸಹಯೋಗವನ್ನು ಕೊಡಲೇಬೇಕು. ಬಲಹೀನತೆಯನ್ನು ನೋಡಬಾರದು, ಆದರೆ ಸಹಯೋಗವನ್ನು ನೀಡಲೇಬೇಕು. ಇದಕ್ಕೆ ಶುಭಚಿಂತಕ ಎಂದು ಹೇಳಲಾಗುತ್ತದೆ. ಪಕ್ಕಾ ಇರುತ್ತೀರಲ್ಲವೇ? ಆಶ್ರಯದಾತ ದಯಾಹೃದಯಿ ಆಗಿ ಸಹಯೋಗವನ್ನು ಕೊಡಿ. ಆದ್ದರಿಂದ ದೂರ ಸರಿಯುವುದಾಗಲಿ ಅಥವಾ
ತಿರಸ್ಕಾರವನ್ನು ಮಾಡಬೇಡಿ. ಕ್ಷಮೆ ಮಾಡಿ ಪರವಶರನ್ನು ಎಂದೂ ತಿರಸ್ಕರಿಸುವುದಲ್ಲ, ಆಶ್ರಯವನ್ನು ಕೊಡಲಾಗುತ್ತದೆ ಅಂದಾಗ ಶುಭಚಿಂತಕ ಮತ್ತು ಎರಡನೆಯದು ಶುಭಚಿಂತನೆ ಆಗಿದೆ. ಇತ್ತೀಚಿನ ದಿನಗಳಲ್ಲಿ ಬಾಪ್ ತಾತಾರವರು ಮೆಜಾರಿಟಿ ಮಕ್ಕಳಲ್ಲಿ ಬಹಳಷ್ಟು ವ್ಯರ್ಥ ಸಂಕಲ್ಪಗಳು ನಡೆಯುವುದು ನೋಡಿದ್ದಾರೆ. ಇದರಲ್ಲಿ ತನ್ನಲ್ಲಿ ಜಮಾ ಮಾಡಿಕೊಂಡಿರುವ ಶಕ್ತಿಗಳು ವ್ಯರ್ಥವಾಗಿ ಬಿಡುತ್ತವೆ. ಆದ್ದರಿಂದ ಶುಭ ಚಿಂತನೆಯನ್ನು ಮಾಡಿ ಸ್ವಮಾನದ ಒಂದಲ್ಲ ಒಂದು ತಮ್ಮ ಟೈಟಲನ್ನು ಮನಸ್ಸಿಗೆ ಹೋಮ್ವರ್ಕ್ ಅನ್ನು ಕೊಟ್ಟು ಬಿಡಿ. ಮನಸ್ಸಿನ ಟೈಮ್ ಟೇಬಲ್ ಅನ್ನು ಹಾಕಿಕೊಳ್ಳಿ. ಕರ್ಮದ ಟೈಮ್ ಟೇಬಲ್ ಅಂತೂ ಮಾಡುತ್ತೀರಿ, ಆದರೆ ಮನಸ್ಸಿನ ಟೈಮ್ ಟೇಬಲ್ ಅನ್ನು ಮಾಡಿ. ಅಮೃತ ವೇಳೆ ಮಿಲನ ಮಾಡಿದ ಮೇಲೆ ಮನಸ್ಸಿಗೆ ಸ್ವಮಾನವನ್ನು ಕೊಟ್ಟು ಬಿಡಿ. ಆದರೆ ಹೇಗೆ ತಿಳಿಸಲಾಗುತ್ತಿತ್ತು? 12-13 ಬಾರಿ ಎಲ್ಲರಿಗೂ ಟೈಮ್ ಟೇಬಲ್ ಸಿಕ್ಕಿದೆ. ಅದರ ಅನುಭೂತಿಯನ್ನು ಮಾಡಿ ರಿವೈಸ್ ಮಾಡಿದ್ದೇ ಆದರೆ ಮನಸ್ಸು ಬ್ಯುಸಿ ಆಗಿರುವುದರಿಂದ ವ್ಯರ್ಥ ಸಂಕಲ್ಪದಲ್ಲಿ ಸಮಯವೂ ಹೋಗುವುದಿಲ್ಲ. ಪರಿಶ್ರಮ ಪಡಬೇಕಾಗಿಲ್ಲ. ಪ್ರತಿ ಸಮಯ ಸಂಗಮ ಯುಗದಲ್ಲಿ ಸಂತೋಷದಿಂದ ಇರುವ ಸಮಯವಾಗಿದೆ. ಅದೇ ಖುಷಿಯಲ್ಲಿ ಇರುತ್ತೀರಿ. ಎರಡನೆಯದು ಹೇಳಿದೆವು, ಶುಭ ಚಿಂತನೆ ಮಾಡುವುದು. ಪರಿಶೀಲನೆ ಮಾಡಿಕೊಳ್ಳಿ ಹಾಗೂ ಪರಿವರ್ತನೆ ಮಾಡಿಕೊಳ್ಳಿ. ಮೂರನೆಯದು ಶುಭ ವೃತ್ತಿ ಆಗಿದೆ. ಅಶುಭ ವೃತ್ತಿ ವಾಯುಮಂಡಲದಲ್ಲಿ ಅಶುದ್ಧತೆಯನ್ನು ಹರಡುತ್ತದೆ. ಆದರೆ ಶುಭ ವೃತ್ತಿ ಉಳ್ಳವರಾಗಿ ಮತ್ತು ನಾಲ್ಕನೆಯದು ಪ್ರತಿಯೊಬ್ಬರೂ ಈ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕು. ಇದು ನನ್ನ ಕೆಲಸವಾಗಿದೆ. ಅನ್ಯರನ್ನು ನೋಡಬೇಡಿ. ಶುಭವಾದಂತಹ ವಾಯುಮಂಡಲವನ್ನು ಮಾಡುವುದು ನನ್ನ ಕೆಲಸವಾಗಿದೆ. ಹೇಗೆ ಎಂದಾದರೂ ವಾತಾವರಣದಲ್ಲಿ ದುರ್ಗಂಧವಿದ್ದರೆ ಏನು ಮಾಡುತ್ತೀರಿ? ಸುಗಂಧವನ್ನು ಹರಡುತ್ತೀರಲ್ಲವೇ? ದುರ್ವಾಸನೆ ಸಹನೆ ಆಗುವುದಿಲ್ಲ. ಒಂದಲ್ಲ ಒಂದು ಪರಿಮಳದ ಸಾಧನವನ್ನು ತಮ್ಮದನ್ನಾಗಿ ಮಾಡಿಕೊಳ್ಳುತ್ತೀರಿ. ಹಾಗೆಯೇ ಸಾಧಾರಣ ವಾಯುಮಂಡಲ ಅಶುಭ ವಾಯುಮಂಡಲವನ್ನು ಪರಿವರ್ತನೆ ಮಾಡಲೇಬೇಕು. ಚಿಕ್ಕವರಿರಲಿ ಹೊಸಬ್ಬರಾಗಲಿ ಎಲ್ಲರಿಗೂ ಜವಾಬ್ದಾರಿ ಇದೆ. ನಾನು ಶುಭ ವಾಯುಮಂಡಲವನ್ನು ಮಾಡಲೇಬೇಕು ಎಂಬ ದೃಢ ಸಂಕಲ್ಪವನ್ನು ಮಾಡಿ. ಈ ಪ್ರತಿಜ್ಞೆ ಪ್ರತ್ಯಕ್ಷತೆಯನ್ನು ಮಾಡುತ್ತದೆ. ಪ್ರತಿಜ್ಞೆಯನ್ನು ಮಾಡುತ್ತೀರಿ. ಬಾಪ್ ತಾದಾರವರಿಗೆ ಸಂತೋಷ ಆಗುತ್ತದೆ. ಆದರೆ ಪ್ರತಿಜ್ಞೆಯಲ್ಲಿ ಆಗಾಗ ದೃಢತೆ ಇರುವುದಿಲ್ಲ. ಆದ್ದರಿಂದ ಸಫಲತೆ ಎಷ್ಟು ಬಯಸುತ್ತೀರಿ, ಏನನ್ನು ಬಯಸುತ್ತೀರಿ ಅಷ್ಟು ಇರುವುದಿಲ್ಲ. ಇಡೀ ವಿಶ್ವದಲ್ಲಿ ಪ್ರಕೃತಿಯ ಆತ್ಮರಲ್ಲಿ ಬ್ರಾಹ್ಮಣ ಆತ್ಮರೂ ಸಹ ಬಂದು ಬಿಡುತ್ತಾರೆ. ಪ್ರತಿಯೊಬ್ಬರೂ ತಮ್ಮ ಸೇವಾ ಸ್ಥಾನದಲ್ಲಿ ಇಂತಹ ವಾತಾವರಣ ದೃಢತೆಯಿಂದ ಮಾಡಿ. ಸ್ವಲ್ಪ ತ್ಯಾಗ ಮಾಡಬೇಕೆಂದರೆ ತ್ಯಾಗ ಮಾಡಿ. ತ್ಯಾಗ ಮಾಡಿದರೆ ನಾನು ಮಾಡುತ್ತೇನೆ ಅಲ್ಲ, ಎಲ್ಲ ವ್ಯವಸ್ಥೆ ಚೆನ್ನಾಗಿದ್ದರೆ ಈ ರೀತಿ ರೇ ರೇ ಎಂದು ಮಾಡಬೇಡಿ. ನಾನಂತೂ ಮಾಡಲೇಬೇಕು. ಎಲ್ಲರೂ ವಿಶ್ವ ಪರಿವರ್ತಕರಲ್ಲವೇ? ಕೈ ಎತ್ತಿರಿ. ಒಳ್ಳೆಯದು. ಮೊದಲು ಬಾಪ್ ತಾದಾರವರು ನೋಡಲು ಬಯಸುತ್ತೇವೆ. ಈ ವರ್ಷದಲ್ಲಿ ಚಿಕ್ಕದಿರಲಿ ಅಥವಾ ದೊಡ್ಡ ಸೇವಾ ಕೇಂದ್ರವಿರಲಿ, ವಾಯುಮಂಡಲ ಹೇಗಿದೆ ಎಂದು ಚೆಕ್ಕರ್ ಹಾಕಿದಾಗ ಕಂಡುಬರುತ್ತದೆ. ಹೇಗೆ ಈ ದಿನ ಸ್ನೇಹ ಮತ್ತು ಶಕ್ತಿಯ ದಿನವಾಗಿದೆ, ಹಾಗೆಯೇ ಹಳ್ಳಿಯ ಸೇವಾ ಕೇಂದ್ರವಿರಲಿ, ದೊಡ್ಡ ಸೇವಾ ಕೇಂದ್ರವಿರಲಿ, ವಾಯುಮಂಡಲ ಚೈತನ್ಯ ಮಂದಿರದಂತೆ ಇರಲಿ. ನಕಾರಾತ್ಮಕತೆಯನ್ನು ನೆಗೆಟಿವನ್ನು ಸಕಾರಾತ್ಮಕತೆಯಲ್ಲಿ ಮಾಡುವುದರಲ್ಲಿ
ಮೊದಲು ನಾನು, ಮೊದಲು ತಾವು ಅಲ್ಲ, ಮೊದಲು ನಾನು. ಏಕೆಂದರೆ ಬಾಪ್ ದಾದಾ ಮತ್ತು ಅಡ್ವಾನ್ಸ್ ಪಾರ್ಟಿ ಹಾಗೂ ಈಗಿನ ಪ್ರಕೃತಿಯೂ ಸಹ ನಿರೀಕ್ಷಣೆ ಮಾಡುತ್ತಿದೆ. ತಯಾರಾಗುವವರು ತಾವಾಗಿದ್ದೀರಿ. ತಾವು ನಿರೀಕ್ಷಣೆ ಮಾಡಬಾರದು, ಸಿದ್ಧರಾಗಬೇಕು. ಈಗ ಎಲ್ಲ ಕಡೆ ಭಯ ಹರಡಿದೆ. ಎಲ್ಲರ ಹೃದಯದಲ್ಲಿ ಒಂದೇ ಸಂಕಲ್ಪವಿದೆ. ಪ್ರಪಂಚದವರಲ್ಲಿ ಮೆಜಾರಿಟಿ ನಾಳೆ ಏನಾಗುತ್ತದೆಯೋ ಎಂಬ ಸಂಕಲ್ಪವಿದೆ. ನಾಳೆ ಏನಾಗುತ್ತದೆ ಎಂದು ನಿಮಗೆ ಗೊತ್ತಿದೆಯೇ? ಅಂದಾಗ ಪರಿವರ್ತನೆ ಮಾಡಿಕೊಳ್ಳುವುದರಲ್ಲಿ ಮೊದಲು ನಾನು ನಿಮಿತ್ತನಾಗುತ್ತೇನೆ. ಈ ದೃಢ ಸಂಕಲ್ಪವನ್ನು ಯಾರು ಮಾಡುತ್ತೀರಿ? ಇದರಲ್ಲಿ ಕೈ ಎತ್ತಿರಿ. ಮಾಡಬೇಕಾಗುತ್ತದೆ, ಬದಲಾಗಬೇಕಾಗುತ್ತದೆ, ರಕ್ಷಕರಾಗಬೇಕಾಗುತ್ತದೆ. ಕೆಲವೊಂದನ್ನು ಬಿಡಬೇಕಾಗುತ್ತದೆ ಮತ್ತು ಪ್ರೀತಿಯನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ತಾವೆಲ್ಲ ಮನಸ್ಸಿನ ಕೈ ಎತ್ತಿದ್ದೀರೋ ಅಥವಾ ಕೇವಲ ಕೈಯನ್ನು ಎತ್ತಿದ್ದೀರೋ? ಯಾರು ಮನಸ್ಸಿನ ಕೈ ಎತ್ತಿದ್ದೀರಿ? ಏಕೆಂದರೆ ಮನಸ್ಸು ಬದಲಾವಣೆ ಆದರೆ ವಿಶ್ವ ಬದಲಾವಣೆ ಆಗುತ್ತದೆ. ಅಂದಾಗ ಈ ವರ್ಷದಲ್ಲಿ ಯಾವ ಸ್ಲೋಗನ್ ಇರುತ್ತದೆ? ಯಾವ ಸ್ಲೋಗನ್ ಇರುತ್ತದೆ? ನೋ ಪ್ರಾಬ್ಲಮ್, ಸಮಸ್ಯೆಯೇ ಇಲ್ಲ. ವಿಜಯದ ಬಾವುಟ ಹೃದಯದಲ್ಲಿ ಹಾರುತ್ತದೆ ಮತ್ತು ಎಲ್ಲರೂ ಖುಷಿಯ ನರ್ತನೆಯನ್ನು ಸದಾ ಮನಸ್ಸಿನಲ್ಲಿ ಮಾಡುತ್ತೀರಿ. ಮನಸ್ಸಿನ ನರ್ತನ ಖುಷಿ ಆಗಿದೆ ಅಂದಾಗ ಪ್ರತಿ ಸಮಯ ಖುಷಿಯ ನರ್ತನೆ ಮಾಡಿ ಮತ್ತು ದಾತನ ಮಕ್ಕಳಾಗಿದ್ದೀರೆಂದರೆ ಏನೇ ಬರಲಿ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಗುಣದ ಬಹುಮಾನವನ್ನು ಕೊಡಿ. ಅಂದಾಗ ಒಂದು ಸೆಕೆಂಡಿನಲ್ಲಿ ಆ ದೃಢ ಸಂಕಲ್ಪ, ದಾತನ ಸಂಕಲ್ಪ ಲಿಫ್ಟ್ ಆಗಿಬಿಡುತ್ತದೆ ಮತ್ತು ಸೆಕೆಂಡಿನಲ್ಲಿ ಪರಮಧಾಮ, ಸೂಕ್ಷ್ಮವತನ, ಸ್ಥೂಲ ಮಧುಬನ, ಸಾಕಾರವತನ ಎಲ್ಲಿ ಬಯಸುತ್ತೀರೋ ಅಲ್ಲಿಗೆ ಯಾವುದೇ ಶ್ರಮವಿಲ್ಲದೆ ತಲುಪಿಬಿಡುತ್ತೀರಿ. ಯಾರೇ ನಿಮ್ಮ ಮುಂದೆ ಬಂದಾಗ ಅವರನ್ನು ಖಾಲಿ ಕೈಯಲ್ಲಿ ಕಳುಹಿಸಬೇಡಿ. ಒಂದಲ್ಲ ಒಂದು ಗುಣವನ್ನು ಚೆಹರೆಯಿಂದ, ಚಲನೆಯಿಂದ, ಮುಖದಿಂದ ಕೊಡಿ. ಒಂದಲ್ಲ ಒಂದು ಗುಣದ ಉಡುಗೊರೆ ಇಲ್ಲದೆ ಮಿಲನ ಮಾಡಬೇಡಿ. ಅಂದಾಗ ಈ ವರ್ಷ ಪ್ರತಿ ತಿಂಗಳಿನ ಫಲಿತಾಂಶವನ್ನು ತಮ್ಮ ಹತ್ತಿರ ಇಟ್ಟುಕೊಳ್ಳಿ ಹಾಗೂ ಟೀಚರ್ ಮೂಲಕ ಓಕೆ ಕಾರ್ಡ್ ಯಜ್ಞಕ್ಕೆ ಕಳುಹಿಸಬೇಕು. ದೊಡ್ಡ ಪತ್ರವನ್ನು ಕಳುಹಿಸಬಾರದು. ಓಕೆ ಎನ್ನುವ ಕಾರ್ಡ್ ಕಳುಹಿಸಬೇಕು. ಕಾರ್ಡ್ ಸಹ ದೊಡ್ಡದು ಕಳುಹಿಸಬಾರದು. ಪ್ರಪಂಚದಲ್ಲಿ ಇರುವ ಕಾರ್ಡ್ ಅಲ್ಲ. ಟೀಚರ್ ಮೂಲಕ ಏನು ವರದಾನದ ಕಾರ್ಡ್ ಸಿಗುತ್ತದೆ ಅಂತಹದ್ದು ಕಳುಹಿಸಬೇಕು. ಗುಣಗಳ ಉಡುಗೊರೆ, ಶಕ್ತಿಗಳ ಉಡುಗೊರೆ ಎಷ್ಟಿದೆ ಎಂದು ಲಿಸ್ಟ್ ಎನಿಸಿದ್ದೇ ಆದರೆ ಎಷ್ಟು ದೊಡ್ಡ ಲಿಸ್ಟ್ ಇದೆ ಮತ್ತು ಎಷ್ಟು ಕೊಡುತ್ತೀರೋ ಅಷ್ಟು ಕಡಿಮೆ ಆಗುವುದಿಲ್ಲ, ಹೆಚ್ಚುತ್ತಾ ಹೋಗುತ್ತದೆ. ಹೇಗೆ ಚೂಮಂತ್ರ ಎಂದು ಹೇಳುತ್ತಾರಲ್ಲವೇ? ಅಂದಾಗ ಈ ಶಿವ ಮಂತ್ರದಿಂದ ಎಂದೂ ಯಾವುದೇ ಗುಣ ನಿಮಗೆ ಕಡಿಮೆ ಆಗುವುದಿಲ್ಲ, ಇನ್ನೂ ಹೆಚ್ಚಾಗುತ್ತದೆ. ಏಕೆಂದರೆ ದಾನ ಕೊಟ್ಟರೆ ಗ್ರಹಣ ಬಿಟ್ಟು ಹೋಗುತ್ತದೆ ಎಂದು ಗಾಯನವಿದೆ. ಒಳ್ಳೆಯದು. ಈ ಬಾರಿ ಯಾರು ಮೊಟ್ಟ ಮೊದಲನೇ ಬಾರಿ ಬಂದಿದ್ದೀರಿ ಅವರು ಎದ್ದು ನಿಲ್ಲಿ. ಒಳ್ಳೆಯದು. ಮಧ್ಯಪ್ರದೇಶದ ರಾಜ್ಯಪಾಲರು ಎದುರಿಗೆ ಕುಳಿತಿದ್ದರು. ಈ ಸಂಘಟನೆಯಲ್ಲಿ ಬಂದಿದ್ದೀರಿ, ಒಳ್ಳೆಯದು. ಬಾಪ್ ದಾದಾರವರು ತಮ್ಮೆಲ್ಲರಿಗೆ ಬರುವವರಿಗೆ ಸದಾ ತಂದೆಯಿಂದ ಗುಡ್ ಮಾರ್ನಿಂಗ್ ಹಾಗೂ ಗುಡ್ ನೈಟ್ ಖಂಡಿತ ಮಾಡುವ ವರದಾನವನ್ನು ಕೊಡುತ್ತಿದ್ದಾರೆ. ಏಕೆಂದರೆ ಮೊಟ್ಟ ಮೊದಲು ಕಣ್ಣು ತೆರೆಯುತ್ತಲೇ ತಂದೆಯನ್ನು ನೋಡಿದರೆ ಇಡೀ ದಿನ
ಚೆನ್ನಾಗಿರುತ್ತದೆ ಅಂದಾಗ ಮೊದಲನೇ ಬಾರಿ ಬರುವ ಮಕ್ಕಳಿಗೆ ಬಾಪ್ ದಾದಾರವರ ಪದಮಾಗುಣ ನೆನಪು, ಪ್ರೀತಿ ಹಾಗೂ ಶುಭಾಶಯಗಳು. ಒಳ್ಳೆಯದು. ಈಗ ಎಲ್ಲರೂ ಸದಾ ಏನು 4 ಮಾತುಗಳನ್ನು ತಿಳಿಸಿದ್ದೇವೆ ಮತ್ತು 5ನೇದು 0 ಹಾಗೂ ಹೀರೋ ಎಂದು ತಿಳಿಸಿದ್ದೇವೆ. ಈ ಮಾತುಗಳನ್ನು ಮನನ ಮಾಡುತ್ತಾ ಮಗ್ನಾವಸ್ಥೆಯಲ್ಲಿ ಇರುವ ಬ್ರಾಹ್ಮಣರಿಂದ ಫರಿಷ್ಠಾ ಆತ್ಮಗಳು ದೇವತಾ ಆಗುವುದಂತೂ ತಮ್ಮ ಜನ್ಮಸಿದ್ಧ ಅಧಿಕಾರವಾಗಿದೆ. ಫರಿಷ್ಠೆಯಿಂದ ದೇವತೆ ಆಗಿಯೇ ಆಗುತ್ತಾರೆ ಅಂದಾಗ ಸದಾ ಸ್ನೇಹದ ಪ್ರೀತಿಯಲ್ಲಿ ಲವಲೀನರಾಗಿರುವ ಸದಾ ದೃಢತೆಯ ಸಂಕಲ್ಪದ ಬೀಗದ ಕೈಯನ್ನು ಮನಸ್ಸಿನಲ್ಲಿ ಬುದ್ಧಿಯಲ್ಲಿ ಇಟ್ಟುಕೊಳ್ಳುವವರು. ಏಕೆಂದರೆ ಈ ಬೀಗದ ಕೈಗೆ ಮಾಯೆ ಬಹಳ ಚಕ್ಕರ್ ಹಾಕುತ್ತದೆ ಅಂದಾಗ ಮನಸ್ಸು ಹಾಗೂ ಬುದ್ಧಿಯಿಂದ ಸದಾ ಸಮರ್ಥರಾಗಿರುವ ಎಲ್ಲ ಕಡೆಯ ಮಕ್ಕಳಿಗೆ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ದಾದಿಗಳ ಜೊತೆ, ಜಾನಕಿ ದಾದಿಯವರ ಜೊತೆ ಚಕ್ಕರ್ ಹಾಕಿ ಬಂದಿದ್ದೀರಿ, ಬಹಳ ಒಳ್ಳೆಯದು. ಏನು ಮಾಡುತ್ತಿದ್ದೀರಿ? ಬಹಳ ಚೆನ್ನಾಗಿದೆ. ತಂದೆಗೆ ಜಗದಂಬಾ ಮಧ್ಯದಲ್ಲಿ ನಿಂತಿದ್ದಾರೆ, ಬಾವುಟ ಆರಿಸುತ್ತಿದ್ದಾರೆ. ಮತ್ತೆ ಹಿಂದೆ ಎಲ್ಲ ಶಕ್ತಿಗಳು ಜೊತೆಯಲ್ಲಿ ನಿಂತಿರುವ ಚಿತ್ರ ನೆನಪಿಗೆ ಬಂದಿದೆ. ಈಗ ಬಾಪ್ ದಾದಾರವರು ಈ ಚಿತ್ರವನ್ನು ವಿಶ್ವದ ಮುಂದೆ ತೋರಿಸಲು ಇಷ್ಟಪಡುತ್ತಾರೆ. ಪೂರ್ತಿ ಬ್ರಾಹ್ಮಣರಲ್ಲಿ ನಿಮಿತ್ತರಾಗುವ ಶಕ್ತಿ ಸೇನೆಯನ್ನು ತಯಾರು ಮಾಡಿ ಚಕ್ಕರ್ ಹಾಕುತ್ತಾ ವಾಯುಮಂಡಲವನ್ನು ಶಕ್ತಿಶಾಲಿಯನ್ನಾಗಿ ಮಾಡಲಿ ಹಾಗೂ ದೃಢ ಸಂಕಲ್ಪ ಮಾಡಿದರೆ ನಾವು ಈ ದೃಢ ಸಂಕಲ್ಪ ಇಟ್ಟುಕೊಳ್ಳುತ್ತೇವೆ. ನಾವು ವಾಯುಮಂಡಲವನ್ನು ಪರಿವರ್ತನೆ ಮಾಡಿ ತೋರಿಸುತ್ತೇವೆ. ಈ ಬಾವುಟವನ್ನು ಆರಿಸಬೇಕು. ಚಕ್ಕರ್ ಹಾಕಿ ವಾಯುಮಂಡಲವನ್ನು ಸರಿ ಮಾಡುವ ಗ್ರೂಪನ್ನು ತಯಾರು ಮಾಡಿ ತಮ್ಮ ಸ್ಥಿತಿ, ವಾಣಿ ಹಾಗೂ ಸಂಘದಿಂದ ಅಂತಹ ಗ್ರೂಪನ್ನು ತಯಾರು ಮಾಡಿ ತೋರಿಸಿ. ಬಾಪ್ ದಾದಾರವರಿಗೆ ಚಿತ್ರ ನೆನಪಿಗೆ ಬಂದಿದೆ ಅಂದಾಗ ಇದು ಪ್ರಾಕ್ಟಿಕಲ್ ಆಗಬೇಕು. ಈ ರೀತಿ ಹೇಳಬೇಡಿ, ಸಮಯ ಸಿಗುವುದಿಲ್ಲ. ಯಾರೂ ಸಮಯ ಸಿಗುವುದಿಲ್ಲ ಎಂದು ಹೇಳುವುದಿಲ್ಲ. ಒಂದು ವೇಳೆ ಶುಭ ಭಾವನೆ ಇದ್ದರೆ ಸಮಯ ಸಿಗುತ್ತದೆ. ಇಂತಹ ಗ್ರೂಪನ್ನು ಬಾಪ್ ದಾದಾರವರಿಗೆ ಮಾಡಿ ತೋರಿಸಿ. ಯುವಕರ ವರ್ಗ, ಈಗ ಈ ವರ್ಷದಲ್ಲಿ ಏನೆಲ್ಲ ಬ್ರಾಹ್ಮಣರ ಮರ್ಯಾದೆಗಳಿದೆ, ಒಂದೊಂದು ಮರ್ಯಾದೆಯನ್ನು ಪೂರ್ಣ ರೀತಿಯಲ್ಲಿ ಮನಸ್ಸಿನಿಂದ, ವಾಚಾದಿಂದ, ಕರ್ಮಣದಿಂದ ಮತ್ತು ಸಂಬಂಧ ಸಂಪರ್ಕದಿಂದ 4 ರೂಪದಿಂದ ಪಾಲನೆ ಮಾಡುವವರಾಗಿದ್ದೀರಿ. ಇಂತಹ ಗ್ರೂಪನ್ನು ತಯಾರು ಮಾಡಿ. ಈ ವರ್ಷದಲ್ಲಿ ಯಾವುದೇ ಮರ್ಯಾದೆ ಭಂಗ ಆಗಬಾರದು. ಅಂತಹ ಗ್ರೂಪನ್ನು ಪರಸ್ಪರದಲ್ಲಿ ತಯಾರು ಮಾಡಿ. ಇಷ್ಟ ಇದೆಯಲ್ಲವೇ? ಯಾರು ಮಾಡುತ್ತೀರಿ? ತಾವು ಮಾಡುತ್ತೀರಾ? ಕೈ ಎತ್ತಿ. ಮಾಡುತ್ತೀರಾ? ಎಲ್ಲ ಯುವಕರು ಮಾಡುತ್ತೀರಾ? ಎಷ್ಟು ಜನ ಇದ್ದಾರೆ? ಪರಸ್ಪರ ಪ್ರತಿಯೊಂದು ಗ್ರೂಪಿನಲ್ಲಿ ಪಕ್ಕಾ ಮಾಡಿ. ಕೇವಲ ಸರ್ಕಾರಕ್ಕೆ ತೋರಿಸುತ್ತೇವೆ, ಇವರು ಮರ್ಯಾದಾ ಪುರುಷೋತ್ತಮರಾಗಿದ್ದಾರೆ. ಸರ್ಕಾರವೂ ಸಹ ಬಯಸುತ್ತದೆ, ಆದರೆ ಮಾಡಲು ಆಗುವುದಿಲ್ಲ. ತಾವು ಮಾಡಿ ತೋರಿಸಿ, ಉದಾಹರಣೆ ಆಗಿ ತೋರಿಸಿ. ಹೋಮ್ವರ್ಕ್ ಸಿಕ್ಕಿದೆಯಲ್ಲವೇ? ಬಾಪ್ ದಾದಾರವರು ಎಲ್ಲ ಕಡೆ ಇರುವ ಬ್ರಾಹ್ಮಣ ಆತ್ಮಗಳು ಈ ವರ್ಷದಲ್ಲಿ ಕಮಾಲ್ ಮಾಡಿ ತೋರಿಸಲಿ ಎನ್ನುವುದೇ ಬಯಸುತ್ತಾರೆ. ವ್ಯರ್ಥ ಸಂಕಲ್ಪದ ಧಮಾಲ್ ಸಹ ಇರಬಾರದು.
ಶುದ್ಧ ಸಂಕಲ್ಪಗಳನ್ನು ಇಷ್ಟು ಜಮಾ ಮಾಡಿಕೊಳ್ಳಿ, ಯಾವುದರಿಂದ ವ್ಯರ್ಥಕ್ಕೆ ಬರಲು ಸಮಯ ಸಿಗಬಾರದು. ಖಜಾನೆ ಇದೆಯಲ್ಲವೇ? ಶುದ್ಧ ಸಂಕಲ್ಪದ ಇಷ್ಟು ಖಜಾನೆ ಒಟ್ಟಿಗೆ ಇದೆಯಲ್ಲವೇ? ಇದ್ದರೆ ಕೈ ಎತ್ತಿ. ಶಕ್ತಿಯರೂ ಸಹ ಇದ್ದಾರೆ. ಶಕ್ತಿಯರೂ ಸಹ ಉದಾಹರಣೆ ಆಗಬೇಕೋ? ಪಾಂಡವರೂ ಸಹ ಉದಾಹರಣೆ ಆಗಬೇಕೋ? ಒಳ್ಳೆಯದು. ಬಾಪ್ ತಾದಾರವರು ಖುಷಿ ಆಗಿದ್ದಾರೆ. ವರದಾನ: ಸೂಕ್ಷ್ಮ ಸಂಕಲ್ಪಗಳ ಬಂಧನಗಳಿಂದಲೂ ಮುಕ್ತರಾಗಿ ಶ್ರೇಷ್ಠ ಸ್ಥಿತಿಯ ಅನುಭವ ಮಾಡುವಂತಹ ನಿರ್ಬಂಧನ ಭವ. ಯಾವ ಮಕ್ಕಳೆಷ್ಟು ನಿರ್ಬಂಧನರು ಆಗಿರುತ್ತಾರೆಯೋ ಅಷ್ಟು ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತರಾಗಲು ಸಾಧ್ಯವಾಗುವುದು. ಆದ್ದರಿಂದ ಪರಿಶೀಲನೆ ಮಾಡಿಕೊಳ್ಳಿರಿ. ಮನಸ, ವಾಚ ಹಾಗೂ ಕರ್ಮದಲ್ಲಿ ಸೂಕ್ಷ್ಮವಾಗಿಯೂ ಯಾವುದೇ ಸೆಳೆತ ಬಂಧನವು ಬಂಧಿತವಾಗಿಲ್ಲವೇ? ಒಬ್ಬ ತಂದೆಯ ಹೊರತು ಮತ್ಯಾರದೇ ನೆನಪು ಬರುವುದಿಲ್ಲವೇ? ತಮ್ಮ ದೇಹದ ನೆನಪು ಬಂದಿತೆಂದರೂ ಸಹ ದೇಹದ ಜೊತೆ ದೇಹದ ಸಂಬಂಧ, ಪದಾರ್ಥ, ಪ್ರಪಂಚದಲ್ಲಿ ಇರುವುದೆಲ್ಲವೂ ಬಂದು ಬಿಡುತ್ತದೆ. ನಾನು ನಿರ್ಬಂಧನನಾಗಿದ್ದೇನೆ. ಈ ವರದಾನವನ್ನು ಸ್ಮೃತಿಯಲ್ಲಿ ಇಟ್ಟುಕೊಂಡು ಇಡೀ ಪ್ರಪಂಚವನ್ನು ಮಾಯೆಯ ಜಾಲದಿಂದ ಮುಕ್ತಗೊಳಿಸುವ ಸೇವೆಯನ್ನು ಮಾಡಿರಿ. ಸ್ಲೋಗನ್: ದೇಹಿ ಅಭಿಮಾನಿ ಸ್ಥಿತಿಯ ಮೂಲಕ ತನು ಹಾಗೂ ಮನಸ್ಸಿನ ಏರುಪೇರುಗಳನ್ನು ಸಮಾಪ್ತಿ ಮಾಡುವವರೇ ಅಚಲರಾಗಿ ಇರುವರು. ಅವ್ಯಕ್ತ ಸೂಚನೆ: ನಿಶ್ಚಯದ ಫೌಂಡೇಶನ್ ತಳಪಾಯವನ್ನು ಬಲಗೊಳಿಸಿ ಸದಾ ನಿರ್ಭಯ ಮತ್ತು ನಿಶ್ಚಿಂತರಾಗಿರಿ. ಸಮಸ್ಯೆಗಳ ಕೆಲಸವಾಗಿದೆ ಬರುವುದು. ನಿಶ್ಚಯ ಬುದ್ಧಿ ಆತ್ಮನ ಕೆಲಸವಾಗಿದೆ ಸಮಾಧಾನ ಸ್ವರೂಪದಿಂದ ಸಮಸ್ಯೆಯನ್ನು ಪರಿವರ್ತನೆ ಮಾಡುವುದು. ಏಕೆ ನೀವು ಪ್ರತಿ ಬ್ರಾಹ್ಮಣ ಆತ್ಮನು ಬ್ರಾಹ್ಮಣ ಜನ್ಮ ತೆಗೆದುಕೊಳ್ಳುತ್ತಲೇ ಮಾಯೆಗೆ ಚಾಲೆಂಜ್ ಮಾಡಿದ್ದೀರಾ? ನಾವು ಮಾಯಾಜೀತ್ ರಾಗುವವರಿದ್ದೇವೆ. ಸಮಸ್ಯೆ ಸ್ವರೂಪ ಮಾಯೆ ಸ್ವರೂಪವಾಗಿದೆ. ಯಾವಾಗ ಚಾಲೆಂಜ್ ಮಾಡಿದ್ದೀರಿ ಆಗ ಮಾಯೆ ಎದುರಿಸುತ್ತದೆ. ಆದರೆ ನೀವು ಅದನ್ನು ನಿಶ್ಚಯ ಬುದ್ಧಿ ವಿಜಯೀ ಸ್ವರೂಪದಿಂದ ನಥಿಂಗ್ ನ್ಯೂ, ಯಾವುದು ಹೊಸದಲ್ಲ ಎಂದು ತಿಳಿದು ಪಾರು ಮಾಡಿದರೆ ನಿಶ್ಚಿಂತ ಚಕ್ರವರ್ತಿ ಇರುತ್ತೀರಿ. ಒಳ್ಳೆಯದು. ಓಂ ಶಾಂತಿ.